ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರ್ನಾಟಕದಲ್ಲಿ ಕನ್ನಡ ಉಳಿವಿಗಾಗಿ ನಮ್ಮ ಗೌಡರ ಸಾರಥ್ಯದಲ್ಲಿ ಕರವೇ ಸೇನಾನಿಗಳು ಶಕ್ತಿ ಮೀರಿ ಹೋರಾಡುತ್ತಿದ್ದಾರೆ. ಅನ್ಯ ಭಾಷಿಕ ದೌರ್ಜನ್ಯಕ್ಕೆ ನಲುಗಿ ಹೋಗ್ತಿರುವ ಕನ್ನಡಮ್ಮನನ್ನ ಕ್ಷಣ ಕ್ಷಣವೂ ಕಾಪಾಡುತ್ತಿರೋದು ನಮ್ಮ ನೆಲದ ಮಕ್ಕಳು. ಇಂತಹ ಹೊತ್ತಲ್ಲಿ ಸರ್ಕಾರದ ಸಚಿವರೊಬ್ಬರು ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡ ಸೇನಾನಿಗಳ ರಕ್ತ ಕುದಿಯುವಂತೆ ಮಾಡಿದ್ದಾರೆ. ಹೌದು, ಧಾರವಾಡದಲ್ಲಿ ಮಾತನಾಡಿರುವ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಇಂಗ್ಲಿಷ್ ಭಾಷೆಯಲ್ಲಿಯೇ ಮಾತಾಡಬೇಕು, ಈ ರೀತಿ ಅವರನ್ನ ಪ್ರೇರೇಪಿಸುವಂತೆ ಪ್ರಾಚಾರ್ಯರಿಗೆ ಕರೆ ನೀಡಿದ್ರು. ಅಲ್ಲದೆ ಕನ್ನಡ ನಮ್ಮ ಮಾತೃಭಾಷೆ ನಿಜ, ಆದರೆ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಮುನ್ನುಗ್ಗಬೇಕು ಅಂದರೆ ಅವರಿಗೆ ಆಂಗ್ಲ ಭಾಷೆಯ ಮೇಲೆ ಹಿಡಿತ ಸಾಧಿಸುವುದು ಅತ್ಯಗತ್ಯ. ತರಬೇತಿ ಪಡೆದ ಪ್ರತಿಯೊಬ್ಬ ಪ್ರಾಂಶುಪಾಲರು ತಮ್ಮ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿಯೇ ಸಂವಹನ ಮಾಡಬೇಕು, ಈ ರೀತಿ ಅವರನ್ನ ಪ್ರೇರೇಪಿಸಬೇಕು. ಆಗ ಮಾತ್ರ ಅಳುಕು ಅಂಜಿಕೆ ಇಲ್ಲದೆ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಅಂತ ಹೇಳಿದ್ರು. ಆದರೆ ಸಚಿವರ ಈ ಹೇಳಿಕೆ ನಮ್ಮ ಗೌಡರನ್ನ ಕೆರಳಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿರುವ ನಮ್ಮ ಗೌಡರು ಕನ್ನಡ ಮಣ್ಣಿನಲ್ಲಿ ಕನ್ನಡವನ್ನ ಕಡೆಗಣಿಸಿ ಇಂಗ್ಲಿಷ್ಗೆ ಮಾತ್ರ ಪ್ರಾಮುಖ್ಯತೆ ನೀಡುವಂತೆ ಹೇಳುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ನೇರ ಅವಮಾನ. ತಾಯಿ ಭಾಷೆಗೆ ಗೌರವ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ. ಜಗತ್ತಿನ ಅನೇಕ ದೇಶಗಳು ತಮ್ಮ ತಾಯಿ ಭಾಷೆಯನ್ನೇ ಆಧಾರ ಮಾಡಿಕೊಂಡು ಅಭಿವೃದ್ಧಿ ಸಾಧಿಸಿವೆ. ಕನ್ನಡದ ನೆಲದಲ್ಲಿ ಕನ್ನಡವೇ ಮೊದಲ ಆದ್ಯತೆಯಾಗಬೇಕು. ಸಚಿವರು ತಮ್ಮ ಹೇಳಿಕೆಯನ್ನ ತಕ್ಷಣ ಹಿಂಪಡೆದು ಕನ್ನಡಿಗರ ಬಳಿ ಕ್ಷಮೆಯಾಚಿಸಬೇಕು. ಕನ್ನಡ ನಮ್ಮ ಅಸ್ತಿತ್ವ, ಕನ್ನಡ ನಮ್ಮ ಹೆಮ್ಮೆ. ಅದನ್ನ ಕಡಿಮೆ ಮಾಡುವ ಯಾವ ನಿಲುವನ್ನು ಕನ್ನಡಿಗರು ಒಪ್ಪೋದಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಮತ್ತೊಂದೆಡೆ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿರುವ ಸಚಿವರ ವಿರುದ್ಧ ಗೌಡರ ಸಾರಥ್ಯದಲ್ಲಿ ಕರವೇ ದೊಡ್ಡ ಕ್ಯಾಂಪೇನ್ ಆರಂಭಿಸಿದೆ. ಕನ್ನಡದ ಮಣ್ಣಿನಲ್ಲಿ ಕನ್ನಡವನ್ನ ನಿಷೇಧಿಸುವ ಸಚಿವರೇ, ನಿಮ್ಮನ್ನ ಕನ್ನಡಿಗರು ಕ್ಷಮಿಸುವುದಿಲ್ಲ, ಹೇಳಿಕೆ ಹಿಂಪಡೆಯಿರಿ, ಇಲ್ಲವೇ ಸಚಿವ ಸ್ಥಾನ ತ್ಯಜಿಸಿ. ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಅಂತ ಕರವೇ ಪಟ್ಟು ಹಿಡಿದಿದೆ. ಏನೇ ಆಗಲಿ, ಇದು ಕನ್ನಡ ನಾಡು, ಕನ್ನಡ ಮಣ್ಣು. ಉಸಿರು ಕೂಡ ಕನ್ನಡವಾಗಿರಬೇಕು. ಕನ್ನಡವನ್ನೇ ಹೊದ್ದು ಮಲಗಬೇಕು, ಕನ್ನಡವನ್ನೇ ಜೀವಿಸಬೇಕು ಎನ್ನುವ ಕಾಲದಲ್ಲಿ ಸರ್ಕಾರದ ಘನಮಂತ್ರಿಗಳು ಕಾಲೇಜು ಕ್ಯಾಂಪಸ್ನಲ್ಲಿ ಬರೀ ಇಂಗ್ಲಿಷ್ನಲ್ಲಿ ಮಾತಾಡಬೇಕು ಅಂತಿರಲ್ಲ. ಎಷ್ಟು ಧೈರ್ಯ ಇರಬೇಡ. ಮಂತ್ರಿಗಳು ಕೂಡಲೇ ಕನ್ನಡಿಗರ ಬಳಿ ಕ್ಷಮೆ ಕೇಳಿ, ಇಲ್ಲವೇ ರಾಜೀನಾಮೆ ಕೊಟ್ಟು ಮನೆಗೆ ನಡೆಯಿರಿ ಅನ್ನೋದು ನಮ್ಮ ಗೌಡರ ಒತ್ತಾಯ.